ಮುಂಜಾನೆ ಬೆಳಗಿನ ಜಾವ 4:15. ಗಾಡಿ ತುಂಬ ಗಲೀಜಾಗಿತ್ತು ಅಂತ ಗಾಡಿ ಎಲ್ಲ ನೀಟಾಗಿ ತೊಳ್ಕೊಂಡು ಮ್ಯಾಟ್ ಎಲ್ಲ ತೊಳೆದು ಹೊರ ಹಾಕಿ ಮ್ಯಾಟ್ನೆಲ್ಲ ಗಾಡಿಗೆ ಮತ್ತೆ ಸೆಟ್ ಮಾಡಬೇಕಂತ ತೊಗೊಂಡೋಗಿ ಸೆಟ್ ಮಾಡಿ ಡ್ಯೂಟಿ ಆನ್ ಮಾಡೋಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡು ರೆಡಿ ಆದೆ. ಹಾಗೆ ಎರಡು ಉಳಿದ ಮ್ಯಾಟ್ನ ತೊಗೊಂಡು ಮೊಬೈಲ್ ತೊಗೊಂಡು ಆದರೂ ಒಂದು ಮ್ಯಾಟ್ ಹಾಕೋದನ್ನ ಮರ್ತ್ಬಿಟ್ಟಿದ್ದೆ. ಅದನ್ನು ನೋಡಿ ಅದನ್ನು ತೊಗೊಂಡು ಮ್ಯಾಟ್ ಹಾಕ್ಕೊಂಡು ಮ್ಯಾಟ್ ಎಲ್ಲ ಹಾಕಿ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋಣ ಅಂತ ಗಾಡಿ ಹತ್ರ ಹೊರಟೆ. ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಮೊದಲು ನಮ್ಮ ಬಾಸ್ಗೆ ಕೈ ಮುಕ್ಕೊಂಡು ಗಾಡಿ ಆನ್ ಮಾಡಿದೆ. ನಮ್ಮ ಬಾಸ್ ಯಾರು ಅಂತ ಕೇಳ್ಬೋದು, ಇವರೇ ನೋಡಿ. ಗಾಡಿ ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಾನು ಗಾಡಿ ಮೂವ್ ಮಾಡಲ್ಲ, ಸ್ವಲ್ಪ ಎಂಜಿನ್ ಕೂಲ್ ಆಗಿಬಿಟ್ಟು ಆ ನಂತರ ಹೊರಟು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಇಮಿಡಿಯೇಟ್ಲಿ ಒಂದು ಮೊದಲನೇ ಬೋಣಿಗೆ ಏರ್ಪೋರ್ಟಿಗೆ ಬುಕಿಂಗ್ ಕೊಟ್ಟ. ನಾನು ಅಂದ್ಕೊಂಡೆ ಅವನು ಫೇಕ್ ಬುಕಿಂಗ್ ಹಾಕೋನೆ ಅಂತ, ಇದು ಹೊಗೆ ಆಗುತ್ತೆ ಅಂದ್ಕೊಂಡೆ. ಕಸ್ಟಮರ್ಗೆ ಕಾಲ್ ಮಾಡಿದ ತಕ್ಷಣ ಕಾಲ್ ಪಿಕ್ ಮಾಡಿದ್ರು. ಸೊ ಅಲ್ಲಿ ಕನ್ಫರ್ಮ್ ಆಯಿತು ಒರಿಜಿನಲ್ ಬುಕಿಂಗ್ ಅಂತ. ಅಲ್ಲಿಂದ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಏರ್ಪೋರ್ಟ್ ರೋಡಲ್ಲಿ 80 ಇಟ್ಕೊಂಡು ಹೋಗ್ತಾ ಇದೆ. ಮಾರ್ನಿಂಗ್ ಟೈಮು ಆದರೂ ಚಳಿ ಏನು ಕೊಡ್ತಾ ಇತ್ತು ಅಂತೀರಾ, ಫುಲ್ ಅದ್ರೋಗ್ಬೇಕು. ಏರ್ಪೋರ್ಟ್ ನಿಯರ್ ಸಾದಳಿ ಗೇಟ್ ಹತ್ರ ಟೋಲ್ ಹತ್ರ ಎಂಟ್ರಿ ಕೊಟ್ಟರೆ ಟೋಲ್ ಹತ್ರ ಫುಲ್ ಜಾಮ್ ಆಗಿತ್ತು. ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಏರ್ಪೋರ್ಟ್ ರೋಡ್ಗೆ ಎಂಟ್ರಿ ಕೊಟ್ಟೆ. ಕಸ್ಟಮರ್ನ ಯಾವ ಟರ್ಮಿನಲ್ ಅಂತ ಕೇಳ್ಕೊಂಡು ಟರ್ಮಿನಲ್ ಒಂದು ಕಡೆ ಗಾಡಿ ಮೂವ್ ಮಾಡಿಕೊಂಡು ಏನೇ ಹೇಳಿ ನೈಟ್ ಹೊತ್ತು ನಮ್ಮ ಹಳೆ ಏರ್ಪೋರ್ಟ್ ಡೊಮೆಸ್ಟಿಕ್ ಏರ್ಪೋರ್ಟ್ ನೋಡೋದೇ ಅದೇ ಖುಷಿಲಿ ಎಂಟ್ರಿ ಕೊಟ್ಟೆ. ಫುಲ್ ಲೈನು ಫುಲ್ ಜಾಮ್ ಆಗಿತ್ತು. ಏನಂದರೆ ಕಸ್ಟಮರ್ ಡ್ರಾಪ್ ಮಾಡಿ ಕ್ಯಾಶ್ ಕಲೆಕ್ಷನ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊಟ್ಟೆ. ನಮ್ಮದೇ ಕಸ್ಟಮರ್ ಲ್ಯಾಂಡ್ ಆಗಿದ್ರು, ಅವ್ರನ್ನ ಪಿಕ್ ಮಾಡೋಕ್ಕೋಸ್ಕರನೇ ಈ ಬುಕಿಂಗ್ ತೊಗೊಂಡು ನಾನು ಬಂದಿದ್ದು. ಈಗ ಅವ್ರನ್ನ ಪಿಕ್ ಮಾಡಿಕೊಂಡು ಏರ್ಪೋರ್ಟ್ ರೋಡಲ್ಲಿ ಏರ್ಪೋರ್ಟ್ ವ್ಯೂ ನೋಡಿಕೊಂಡು ಸೀದಾ ಹೊಟ್ಟೆ MG ರೋಡ್ ಕಡೆ. MG ರೋಡಲ್ಲಿ ಹೋಗೋಕ್ಕಿಂತ ಮುಂಚೆನೇ ಬಿಫೋರ್ ಯಲಹಂಕ ಹತ್ರ ಕಸ್ಟಮರ್ ಸ್ವಲ್ಪ ಕೆಲಸ ಇದೆ, ಅಲ್ಲಿ ವೇಟ್ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿದ್ರು. ಕಸ್ಟಮರ್ ಸಹಿತ ಬ್ಯಾಂಗ್ಳೂರ್ ವೆದರ್ ನೋಡಿ ತುಂಬ ಖುಷಿ ಆದರು. ಅಷ್ಟು ಸೂಪರ್ ಆಗಿತ್ತು ವೆದರು. ಅಲ್ಲಿಂದ ಹೊರಟಿದೆ ನಾನು ಯಲಹಂಕ ನಿಯರ್ ಒಂದು ಮಾಲಾ ಫೇಶಿ ಅಂತ ಇದೆ, ಅದ್ರ ಪಕ್ಕದಲ್ಲಿ ಯಾವುದೋ ಬಿಲ್ಡಿಂಗಲ್ಲಿ ಕೆಲಸ ಇದೆ ಅಂದರು. ಅಲ್ಲಿಂದ MG ರೋಡ್ ಹೋಗ್ಬೇಕಂತ ಹೇಳಿದ್ರು ಮುಂಚೆನೇ. ಸರಿ ಆಯಿತು ಅಂತ ಯಲಹಂಕ ಕಡೆ ಮೂವ್ ಮಾಡಿಕೊಂಡು ಕಸ್ಟಮರ್ ಲೊಕೇಶನ್ ಇನ್ನೇನು ಸ್ವಲ್ಪ ಹತ್ರ ರೀಚ್ ಆಗೋಂಥ ಸಿಚುವೇಶನು ರೀಚ್ ಆದ. ಕಸ್ಟಮರ್ನ ತಂದು ಬಿಟ್ಟಾದ್ಮೇಲೆ ಅವ್ರು ಸ್ವಲ್ಪ ಹೊತ್ತು ಆದಮೇಲೆ ಬಂದರು. ಕಂಡುಬಿಟ್ಟು ನೋಡಿದರೆ ಬೆಳಗ್ಗೆ ಆಗಿಬಿಟ್ಟಿದೆ ಅಷ್ಟು ಬೇಗ. ಅಲ್ಲಿಂದ ಸೀದಾ MG ರೋಡ್ ಕಡೆ ಗಾಡಿ ತಿರ್ಸ್ಕೊಂಡು ಸೀದಾ MG ರೋಡಲ್ಲಿ ಆಫೀಸಿಗೆ ಡ್ರಾಪ್ ಮಾಡಿ ಸರ್ ಅಂತ ಕಸ್ಟಮರ್ ಹೇಳಿದ್ರು. ಸೊ ಹಂಗಾಗಿ MG ರೋಡ್ ಕಡೆ ಹೊರಟೆ. ನೋಡಿದರೆ ಮೇಕ್ರಿ ಸರ್ಕಲ್ ಎಲ್ಲ ಫುಲ್ ಜಾಮ್ ಆಗಿತ್ತು. ಕೊನೆಗಂತೂ ಇಂತೂ ತಲುಪಿದೆ. ಕಸ್ಟಮರ್ನ ಸೇಫಾಗಿ ಅವ್ರ ಲೊಕೇಶನ್ಗೆ ಡ್ರಾಪ್ ಮಾಡಿ ಅವ್ರ ಹತ್ರ ಕ್ಯಾಶ್ ಕಲೆಕ್ಟ್ ನಾನು ಮಾಡಿಕೊಂಡು ಅಲ್ಲಿಂದ ಒಂದು ಟಿಫನ್ ಮಾಡೋಣ ಅಂತ MG ರೋಡಲ್ಲಿ ನೋಡ್ತಾ ಗಾಡಿ ಯೂಟ ಮಾಡ್ಕೊಂಡು ಹೊರಟೆ. ಹೆಬ್ಬಾಳ ನಿಯರು ಫುಲ್ ಜಾಮ್ ಆಗಿತ್ತು. MG ರೋಡ್ ನೋಡಿದರೆ ತುಂಬಾ ಖಾಲಿ ಇತ್ತು. ಏನು ಅಂತ ಅರ್ಥ ಆಗಲಿಲ್ಲ. ಫ್ರೈಡೇ ಮಾರ್ನಿಂಗ್ ಅಂತ ಗೊತ್ತಾಯಿತು. ತುಂಬ ಫ್ರೀ ಆಗಿತ್ತು. ಬ್ಯಾಂಗ್ಳೂರ್ ಇಡೀ ವಾರೆಲ್ಲ ಇದೇ ಥರ ಇದ್ರೆ ಹೆಂಗಿರುತ್ತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಟಿಫನ್ ಮಾಡೋಣ ಅಂತ MG ರೋಡಲ್ಲಿ ಇದ್ದಂಥ ಒಂದು ರೆಸ್ಟೋರೆಂಟಿಗೆ ಬಂದೆ. ಇಡ್ಲಿ ವಡೆ ತೊಗೊಂಡು ಏನು ಟೇಸ್ಟ್ ಇತ್ತು ಅಂತ ತಿಳ್ಕೊಂಡು ಅಲ್ಲಿ 8ರಿಂದ 11 ಗಂಟೆ ಏನು ಪೀಕ್ ಅವರ್ ಮುಗಿಯುತ್ತೆ. ಈ ಪೀಕ್ ಅವರ್ ಮುಗಿದ್ರೆ ಒಂದೇ ಒಂದು ಬುಕ್ಕಿಂಗು ನಿಮಗೆ ಓಲಾ ಆಗಲಿ ರ್ಯಾಪಿಡೋ ಊಬರು ಯಾವುದ್ರಲ್ಲೂ ಬರೋಲ್ಲ. ಪೀಕ್ ಅವರಲ್ಲಿ ಏನು ಬರ್ತವೆ ಬುಕ್ಕಿಂಗ್ ಅದೇ ಬುಕ್ಕಿಂಗು. ಸೊ ಐ ಥಿಂಕ್ ಇವತ್ತಿನ ಬುಕ್ಕಿಂಗು ಡ್ಯೂಟಿ ಇಲ್ಲಿಗೆ ಮುಕ್ತಾಯ. ನಾಳೆ ಹತ್ರ ಬಂದು ಗಾಡಿ ಆಗಿದೆ. ಗಾಡಿ ಬ್ಯಾನೆಟ್ ತೆಗೆದು ನೋಡಿದರೆ ಇಲ್ಲಿ ಎಲ್ಲ ಹತ್ತಿ ಗಲೀಜು ಮಾಡಿಬಿಟ್ಟಿತ್ತು. ಸೊ ಇದನ್ನು ವಾಶ್ ಮಾಡೋಣ ಅಂತ ನೀರೆಲ್ಲ ತೊಗೊಂಡು ಇವಾಗ ವಾಶ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದೆ. ಇಷ್ಟೇ ಇವತ್ತಿಂದು. ಇಲಿ ಬರ್ದಂಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದನ್ನು ನಾನು ಫಾಲೋ ಮಾಡೇ ಮಾಡ್ತೀನಿ.